ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಬೆಂಡೆಕಾಯಲ್ಲಿ ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋದಕ್ಕೆ ಆ ಫಿಲ್ ಮಾಡ್ತಾ ಇದ್ದೀವಲ್ಲ, ಒಳ್ಳೆ ಫಿಶ್ ತಿಂದಂಗಿದೆ. ಇದು ಸೇಮ್ ಆ ಥರನೇ ಇದೆ. ಬನ್ನಿ, ಇವಾಗ ಇದು ಏನೇನು ಮಾಡೋದು, ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ನಾನು ಇಲ್ಲಿ ಬೆಂಡೆಕಾಯಿ ಇಟ್ಕೊಂಡಿದ್ದೀನಿ. ಈ ಥರ ದೊಡ್ಡದಾಗಿ ಸ್ವಲ್ಪ ಚೆನ್ನಾಗಿ ಉದ್ದುದ್ದ ಮೀಡಿಯಮ್ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ ಫ್ರೈ ಮಾಡೋದಕ್ಕೆ. ಅದಕ್ಕೆ ನಾನೊಂದು ಇಲ್ಲೊಂದು ಅರ್ಧ ಕೆಜಿಯಷ್ಟು ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೆ ಇದು ಫ್ರೈ ಅಂದರೆ ತುಂಬ ಇಷ್ಟ. ಮಾಡಿಕೊಡು ಮಮ್ಮಿ ಅಂತ ತುಂಬ ಗಲಾಟೆ ಮಾಡ್ತಾಯಿದ್ರ. ಅದಕ್ಕೆ ಆಯಿತು, ಹಾಗೆ ವಿಡಿಯೋ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ಇದಕ್ಕೆ ಏನೇನು ಫಿಲ್ ಮಾಡ್ತೀನಿ ಇದ್ರೊಳಗಡೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಬೆಂಡೆಕಾಯಿನ ವಾಶ್ ಮಾಡಾಯಿತು, ಮತ್ತು ನೀಟಾಗಿ ಬಟ್ಟೆಲಿ ಒರೆಸು ಕೂಡ ಆಗಿದೆ. ಇವಾಗ ನೀಟಾಗಿ ಇದನ್ನು ಮಧ್ಯದಲ್ಲಿ ಸೆಂಟ್ರಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಬನ್ನಿ, ಈ ಥರ ಇರುತ್ತಲ್ಲ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸೆಂಟರ್ಗೆ ಒಂದು ಕಟ್ ಮಾಡ್ಕೋಬೇಕು. ಅದರೊಳಗೆ ನಾವು ಫಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ಆಯಿತಾ? ನೋಡಿ, ಈ ಥರ ಇದರಲ್ಲಿ ಬೀಜ ಇದ್ರೇ ಚೆನ್ನಾಗಿರೋದು. ಬೀಜ ಇದ್ದರೆ ಅದು ಏನಂತಾರೆ, ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಈ ತುದಿ ಇರುತ್ತಲ್ಲ, ತುದಿನ ಕಟ್ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ? ಈ ತುದಿ ಇರುತ್ತೆ ನೋಡಿ, ಈ ತುದಿ, ಇದನ್ನು ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಈ ಥರ ಏನಾದರೂ ಇತ್ತು ಅಂದರೆ ಒಂದು ಸ್ವಲ್ಪ ಈ ಥರ ಮಾಡಿ ಅಷ್ಟೇ. ಬಟ್ ಇದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಇದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ, ಆಯಿತಾ? ಈ ಥರ ತೊಟ್ಟಿದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಫ್ರೆಶ್ ಆಗಿದೆ ಇದು. ಅದು ಒಂದೊಂದು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಅಂಗಡೀಲಿ, ಫ್ರೆಶ್ಶು ಮತ್ತು ಓಲ್ಡು ಎಲ್ಲ. ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಬಂದ್ಬಿಡ್ತೀನಿ, ಆಯಿತಾ? ಈ ಥರ ಎಲ್ಲ ಕಟ್ ಮಾಡಿಕೊಂಡು ಬಂದು ನಿಮ್ಮ ಮುಂದೆ ಬರ್ತೀನಿ. ಇವಾಗ ನಾನು ಅದೇ ಪ್ಲೇಟಿಗೆ ಏನು ನಾನು ಬೆಂಡೆಕಾಯಿ ಇಟ್ಕೊಂಡಿದ್ದಲ್ಲ, ಅದೇ ಪ್ಲೇಟಿಗೆ 1 ಸ್ಪೂನು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ. ಖಾರ ನೋಡ್ಕೊಂಡು ಹಾಕಿ, ಆಯಿತಾ? ಇದು ನಮ್ಮದು ಸ್ವಲ್ಪ ಖಾರ ಇದೆ, ಇದು ಅದಕ್ಕೋಸ್ಕರನೇ ಆ ಖಾರ ನೋಡ್ಕೊಂಡು ಹಾಕಿ. 1 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂತಂದರೆ ಮಸಾಲೆ, ಖಾರದ ಪುಡಿ, ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆಯಿತಾ? ಉಪ್ಪು ಸ್ವಲ್ಪನೇ ತೊಗೊಳುತ್ತೆ ಇದು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಬಿಡೋಣ. ಇದನ್ನು ನೀರು ಹಾಕ್ಕೋಬೇಡಿ, ಎಣ್ಣೆಲೇ ಕಲಿಸ್ಕೊಳ್ಳಿ ಸಾಕು. ಎಣ್ಣೆ ನೀಟಾಗಿ ಕಲಿಸ್ಕೊಂಬಿಡೋಣ. ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ, ಸಾಕು. ಇಷ್ಟು ಮಸಾಲೆ ಇದೆಯಲ್ಲ, ಇದರಲ್ಲೇ ಎಷ್ಟೊಂದು ಮಾಡ್ಬೋದು ನೋಡಿ. ಇಷ್ಟು ಮಸಾಲೆ ಆಗಿದೆ, ಸಾಕು. ಇಷ್ಟು. ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇವಾಗ ಏನು 1 ಸ್ಪೂನ್ ಹಾಕಿದ್ದೀವೋ ಆವಾಗ ನೀವು 2 ಸ್ಪೂನ್ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಹೊತ್ತು ಕಲಸಿ ಇಟ್ಬಿಡ್ತೀನಿ. ಇವಾಗ ಇದೇ ತಟ್ಟೆಗೆ ನಾನು ಏನು ಬೆಂಡೆಕಾಯಿ ಇಟ್ಕೊಂಡಿದ್ದಲ್ಲ ಅದು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅದೇ ತಟ್ಟೆ ತೊಗೊಂಡಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅಷ್ಟು ತೊಗೊಳಕ್ಕೆ ಹೋಗಲಿಲ್ಲ ನೋಡಿ. ಅಷ್ಟರಲ್ಲಿ ನಾನು ಇಷ್ಟನ್ನು ಮಾತ್ರ ಫ್ರೈ ಮಾಡ್ತಾಯಿದ್ದೀನಿ. ಮಿಕ್ಕಿದ್ದನ್ನು ನಾನು ಆಮೇಲೆ ಮಾಡ್ಕೊತೀನಿ, ಆಯಿತಾ? ಇವಾಗ ಇದ್ರೊಳಗಡೆ ನೀಟಾಗಿ ಫಿಲ್ ಮಾಡಬೇಕು. ಇವಾಗೆಲ್ಲ ಫಿಲ್ ಮಾಡ್ಕೊಂಬರ್ತೀನಿ ನೋಡಿ. ಈ ಥರ ಫಿಲ್ ಮಾಡಿ, ಕಾಣಿಸ್ತಾ ಇದೆಯಾ? ಫಿಲ್ ಮಾಡಿ ಇಡಬೇಕು. ಇವಾಗೆಲ್ಲ ಈ ಥರ ಎಲ್ಲ ಫಿಲ್ ಮಾಡಬೇಕು ನೀಟಾಗಿ. ನಮ್ಮ ಮನೇಲಿ ಅಂದರೆ ಮಕ್ಕಳು ತಿನ್ನೋದಲ್ಲ, ಸ್ವಲ್ಪ ಖಾರ ಕಮ್ಮಿ ಹಾಕ್ತೀನಿ ನಾನು. ಹಂಗೂ ಒಂದೊಂದ್ಸರಿ ಖಾರ ಜಾಸ್ತಿ ಆಗಿಬಿಡುತ್ತೆ. ಮಕ್ಕಳು ಬೆಂಡೆಕಾಯಿ ತಿನ್ನಲ್ಲ ಅನ್ನೋರು ಬೇಕಾದ್ರೆ ನೀವು ಈ ಥರ ಮಾಡಿಕೊಟ್ರೆ ಮಕ್ಕಳು ನೀಟಾಗಿ ಅರ್ಧ ಕೆಜಿಯಷ್ಟು ತಿಂತಾರೆ. ಇವಾಗ ಇದಿಷ್ಟು ಮಾಡಿದ್ರೆ ನನ್ನ ಮಕ್ಕಳು ಒಂದು 10 ನಿಮಿಷಕ್ಕೆ ಮುಗಿಸ್ಬಿಡ್ತಾರೆ. ಅಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾಯಿದೆ ಅಂತ ಅಂದ್ಕೊತೀನಿ. ಇದು ಬೆಳಗ್ಗೆನೇ ನಾನು ವಿಡಿಯೋ ಮಾಡ್ತಾ ಇರೋದು. ನಾನು ಇದಕ್ಕೆ ಅಂತ ವಿಡಿಯೋಗೆ ಅಂತ ಕೂತ್ಕೊಳ್ಳೋದಿಲ್ಲ. ನಾನು ಏನು ನಾಷ್ಟ ಅದು ಮಕ್ಳಿಗೆ ಬಾಕ್ಸ್ ಕಟ್ತೀನೋ ಆವಾಗಲೇ ಹಂಗೇ ನಾನು ವಿಡಿಯೋ ಮಾಡ್ಕೊಂಬಿಡ್ತೀನಿ. ಇಷ್ಟಿಷ್ಟೇ ಹಾಕಿ, ಆಯಿತಾ? ಆಮೇಲೆ ಫ್ರೈ ಮಾಡ್ಬೇಕಾದ್ರೆ ಅದು ಫುಲ್ಲು ಸ್ಪ್ರೆಡ್ ಆಗುತ್ತೆ.
ಆಮೇಲೆ ಖಾರ ಆಗಿಬಿಟ್ರೆ ತಿನ್ನೋದಿಲ್ಲ, ಅದಕ್ಕೇ. ಬನ್ನಿ ಇದಿಷ್ಟು ನಾನು ಹಾಕ್ಕೊಂಡು ಬಂದು ತೋರಿಸ್ತೀನಿ. ಹಾಂ ನೋಡಿ, ಎಲ್ಲದಕ್ಕೂ ಕರೆಕ್ಟಾಗಿ ಮಸಾಲೆ ಹಿಡಿತು. ಅಲ್ಲಿ ಕೆಳಗಡೆ ತಟ್ಟೆಲ್ಲೂ ನೋಡಿ ಒಂಚೂರು ಮಿಕ್ಕಿಲ್ಲ, ಕರೆಕ್ಟಾಗಿ ತಗೊಂಡಿದ್ದೀನಿ ಮಸಾಲೆ ಎಲ್ಲ. ಇವಾಗ ಅದನ್ನೇ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಹಿಂದೆ ಮುಂದೆ ಎಲ್ಲ ಅದಕ್ಕೆ ಖಾರ ಎಲ್ಲ ತಗಲಲ್ಲ. ನಾವು ಫ್ರೈ ಮಾಡ್ಬೇಕಾದ್ರೆ ಫುಲ್ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಇದು ಘಾಟ್ ಆಗುತ್ತೆ, ಅದಕ್ಕೆ ನಾವು ಸಿಮ್ಮಲ್ಲೇ ಮಾಡ್ಕೋಬೇಕಿದು, ಆಯಿತಾ? ಯಾಕಂದರೆ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ವ. ಇವಾಗ ಇದೊಂದು 10 ನಿಮಿಷ ಹಿಂಗೆ ಬಿಟ್ಬಿಡ್ತೀನಿ ನೆನೆಯಲ್ಲಿ. ನಾನು ತವ ಇಟ್ಕೊಂಡಿದ್ದೀನಿ, ತವಾಗೆ ಗ್ಯಾಸ್ ಆನ್ ಮಾಡ್ಕೊಂಬಿಡೋಣ. ತವ ಬಿಸಿ ಆಗಲಿ. ಬಿಸಿಯಾಗಿದೆ ನೋಡಿ, ಇದು ಕೂಡ ಈ ಥರ ಆಗಿದೆ. ಇವಾಗ ತವ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ, ಆಯಿತಾ? ನಾವು ಹೆಂಗೆ ಫಿಶ್ ಫ್ರೈ ಮಾಡ್ತೀವೋ ಆ ಥರ ಉಲ್ಟಾ ಸೀದಾ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಒಂದೊಂದೇ ಇಟ್ಕೊಳ್ಳೋಣ. ನೋಡಿ, ಇವಾಗ ಇದನ್ನೆಲ್ಲ ನಾನು ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ ಮೇಲೆ, ಆಯಿತಾ? ಗ್ಯಾಸ್ ಜೋರು ಮಾಡಬೇಡಿ. ಗ್ಯಾಸ್ ಜೋರು ಮಾಡಿದ್ರೆ ಘಾಟ್ ಆಗಿಬಿಡುತ್ತೆ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡೋಣ. ನಾನು ಈ ಥರ ಸ್ಪೂನ್ನ ಯೂಸ್ ಮಾಡ್ತಾಯಿದ್ದೀನಿ, ಫೋರ್ಕ್ನ. ಮಕ್ಕಳು ಬೇಕಾದ್ರೆ ತುಂಬ ಎಷ್ಟು ತಿಂತಾರೆ ಗೊತ್ತಾ? ತಿಂದೇರೋರೆಲ್ಲ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನಾನು ಇದು ಫಸ್ಟ್ ಲಂಚಿಗೆ ಹಾಕ್ತಾಯಿದ್ದೀನಿ ಮಕ್ಕಳಿಗೆ. ಬಾಕ್ಸ್ಗೆ 2 ಲಂಚ್ ಬಾಕ್ಸ್ ಇರುತ್ತೆ ಅಲ್ವಾ, 1 ಬಾಕ್ಸಿಗೆ ನಾನು ಉಪ್ಪಿಟ್ಟು ಮಾಡಿದ್ದೀನಿ, ಇನ್ನೊಂದು ಬಾಕ್ಸ್ಗೆ ನಾನು ಈಗ ಫ್ರೈ ಮಾಡಿ ಕಳಿಸ್ತಾಯಿದ್ದೀನಿ. ಮಕ್ಳಿಗೆ ಈ ಥರ ವೆರೈಟಿ ಮಾಡಿಕೊಟ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರು ಕೂಡ ತಿನ್ಬೋದು. ಇದು ಬೇಳೆ ಸಾಂಬಾರು ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ನಮ್ಮದು ಬೇಳೆ ಸಾಂಬಾರೆಲ್ಲ ಒಂದೊಂದ್ಸರಿ ತುಂಬ ಸಪ್ಪೆಗಳಿರ್ತಾವಲ್ಲ, ಅಂಥ ಟೈಮಲ್ಲಿ ಇದು ಸೂಪರಾಗಿರುತ್ತೆ. ಸೈಡಲ್ಲಿ ಇಟ್ಕೊಂಡು ತಿಂತಾಯಿದ್ರೆ ಆ ಫಿಶ್ಗೂ ಬೀಟ್ ಮಾಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆಗಿಬಿಡಲಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ? ಈ ಥರ ಉಲ್ಟಾ ಮಾಡ್ತಾ ಇರಬೇಕು. ಒಂದು ಕಡೆ ಬೇಯಿಸ್ಕೋಬೇಕು, ಇನ್ನೊಂದು ಕಡೆ ಉಲ್ಟಾ ಮಾಡಬೇಕು, ಆ ಥರ ಮಾಡ್ತಾ ಇರಬೇಕು. ನೋಡಿ ಈ ಥರ. ಇದು ಸೈಡಲ್ಲಿ ಇರುತ್ತಲ್ವ, ಇದು ಸ್ವಲ್ಪ ಬೇಯೋದು ಲೇಟೇನೆ. ಇದನ್ನೊಂದು ಚೂರು ಮಧ್ಯಕ್ಕೆ ಹಾಕೋಣ. ಸ್ವಲ್ಪ ಸೆಂಟರ್ಗೆ ಹಾಕಿ ಬೇಯಿಸೋಣ. ಇದು ಆಲ್ಮೋಸ್ಟ್ ಎಲ್ಲ ಬೆಂದಿದೆ, ಇನ್ನೊಂದು ಚೂರು ಆಗಬೇಕು. ನೋಡಿ, ಇವಾಗ ಆಗಿರೋದನ್ನೆಲ್ಲ ನಾನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊತೀನಿ. ನೋಡಿ, ಹಿಂಗೆ ಅಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಬೆಂದಿದೆ, ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ? ಯಾರ್ಯಾರು ವೆಜ್ ಇರ್ತಿರೋ ಅಂಥವ್ರು ಈ ಥರ ಏನಂತಾರೆ, ಈ ಥರದೊಂದು ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ, ಆಯಿತಾ? ನಾನ್ ವೆಜ್ ತಿಂದೇ ಇರೋರು ಇರ್ತೀರ ಅಲ್ವಾ, ವೆಜ್ ತಿನ್ನೋರು ಇರ್ತೀರ ಅಲ್ವಾ, ಓನ್ಲಿ ವೆಜ್ ತಿನ್ನೋರು ಅಂಥವ್ರಿಗೆ ಇದು ಸೂಪರಾಗಿರುತ್ತೆ. ಯಾವ ಫಿಶ್ಶು ಬೇಡ, ಯಾವ ಚಿಕನ್ ಮಟನು ಬೇಡ, ಅಷ್ಟು ಸಕ್ಕತ್ತಾಗಿರುತ್ತೆ, ಆಯಿತಾ? ನೀವು ಖಂಡಿತ ಟ್ರೈ ಮಾಡಲೇಬೇಕು, ನನಗೊಂದು ಕಮೆಂಟ್ ಹಾಕಲೇಬೇಕಾಯ್ತಾ? ಬನ್ನಿ, ಇದೆಲ್ಲ ಮಿಕ್ಕಿದೆಲ್ಲ ಫ್ರೈ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಂತ. ಇವಾಗ ನಾನು ಒಂದು ರೌಂಡ್ ತೆಗ್ದಿದ್ದೀನಿ. ಇವಾಗ ಇನ್ನೊಂದು ರೌಂಡ್ ಹಾಕ್ಕೊಂಬಿಡೋಣ. ಇವಾಗ ಇನ್ನೊಂದು ರೌಂಡ್ ಹಾಕ್ಕೊಂಬಿಡ್ತೀನಿ. ಇವಾಗೆಲ್ಲ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಇನ್ನೊಂಚೂರು ಎಣ್ಣೆ ಬಿಟ್ಕೊಳ್ಳೋಣ. ಸಾಕು, ಇರೋಷ್ಟರಲ್ಲೇ ಬೇಯುತ್ತೆ. ನೋಡಿ, ಫೈನಲಿ ಆಯಿತು. ಇವಾಗೆಲ್ಲ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಎಲ್ಲ ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಫೈನಲಿ ಆಯಿತು. ನಾನೆಲ್ಲ ತೊಗೊಂಡು ಈ ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬ್ಯಾಕ್ ಡಿಸ್ಟರ್ಬೆನ್ಸ್ ಇದೆ ಅಂತ ಅಂದ್ಕೊತೀನಿ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ? ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟು ಆರಾಮಾಗಿ ಕುತ್ಕೊಂಡು ಒಬ್ಬರೇ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ಇನ್ನೂ ಒಳ್ಳೊಳ್ಳೆ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಹಾಗೆ ಯಾರು ಬೆಲ್ ಐಕಾನ್ ಆನ್ ಮಾಡದೆ ನೋಡ್ತಾ ಇದ್ರು, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಫಸ್ಟು ಬಂದು ತಲುಪುತ್ತೆ, ಆಯಿತಾ? ಥ್ಯಾಂಕ್ ಯು. ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.